ಹೇಳಿ. ಇವತ್ತು ಕಾವೇರಿ ಏನಿದೆ ನಮ್ಮ ಜೀವನಾಡಿ, ನಮ್ಮ ರಾಜ್ಯದ ಜೀವನಾಡಿ ಕಾವೇರಿ. ನಮ್ಮ ಬೆಂಗಳೂರು ಹಾಗೂ ಮೈಸೂರು ಭಾಗದ ಕೊಡಗು ಭಾಗಕ್ಕೆ ಇವತ್ತು ಕುಡಿಯ ನೀರಿನ ಅವಶ್ಯಕತೆ ಭಾಳ ಇದೆ. ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿಲ್ಲ. ಯೂಶ್ವಲಿ ಮಳೆ ಸರಿಯಾಗಿ ಆಗ್ತಾಯಿದ್ರೆ ಅದು ಯಾವಾಗ ನಾವು ತಮಿಳ್ನಾಡಿಗೆ ನೀರು ಬಿಟ್ಟು ಗೊತ್ತೂ ಆಗ್ತಾ ಇದ್ದಿಲ್ಲ. ಮಳೆ ಇಲ್ಲದ ಸಂದರ್ಭದಲ್ಲಿ, ನಮಗೆ ಕುಡಿಲಿಕ್ಕೆ ನೀರಿಲ್ಲದ ಸಂದರ್ಭದಲ್ಲಿ ನಾವು ಇವತ್ತು ತಮಿಳ್ನಾಡಿಗೆ ನೀರು ಬಿಡೋ ಪ್ರಶ್ನೆನೇ ಬರಲ್ಲ. ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೇನೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ತಮಿಳ್ನಾಡಿಗೆ ನೀರು ಬಿಡಬಾರ್ದಂತ ನಾನು ಕೋರ್ತೇನೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಕರೆ ಕೊಟ್ಟರು. ನೋಡಿ, ಇವತ್ತು ಕರ್ನಾಟಕ ಬಂದ್ ಮಾಡೋದ್ರಿಂದ ಇದು ಸಮಸ್ಯೆ ಬಗೆಹರಿಯೋದು ಗೊತ್ತಿಲ್ಲ. ಇವತ್ತು ಸರ್ಕಾರದವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಕಾನೂನು ಪ್ರಕಾರ ಸರಿಯಾಗಿ ನಡೆಸ್ತಾ ಇಲ್ಲ. ಈಗಿನ ಸರ್ಕಾರದವರು ಸರಿಯಾಗಿ ಇದು ಕಾನೂನು ಪ್ರಕಾರ ಸೀರಿಯಸ್ ಆಗಿ ತೊಗೊಂಡ್ರೆ ಇದು ಯಾವಾಗೂ ಸಾಲ್ವ್ ಆಗಬೇಕು. ಆದ್ದರಿಂದ ನಾವು ಇವತ್ತು ಬಂದ್ ಮಾಡೋದ್ರಿಂದ ನೀರಿನ ಸಮಸ್ಯೆ ಬಗೆಹರಿದಿದೆ ಅನ್ನೋದು ಒಂದು ಸುಳ್ಳು. ಇದನ್ನು ಕುಂತ್ಕೊಂಡು ಎರಡೂ ರಾಜ್ಯದವರು ಮಾತಾಡಬೇಕು. ನಮಗೇನು ತೊಂದರೆ ಇದೆ, ನೀರು ಇವತ್ತು ನಮ್ಮಲ್ಲಿ ನೀರು ಅಷ್ಟೊಂದು ಇಲ್ಲ. ಇತ್ತಂದರೆ ಯಾವಾಗಿದ್ರೂ ಬಿಡ್ತಿರ್ತೀವಿ. ಇದು ಮುಂಚೆಯಿಂದನೂ ಎಲ್ಲ ಮುಖ್ಯಮಂತ್ರಿಗಳಿಗೆ ಬಂದಾಗಿಂದನೂ ಪ್ರಾಬ್ಲಮ್ ಇದೆ ನೀರಿನ ಸಮಸ್ಯೆ ಬಗೆಹರಲ್ಲ ಕಾವೇರಿದು. ಆದ್ದರಿಂದ ನಮಗೆ ಕುಡಿಯುವ ನೀರಿನ ಅನಾನುಕೂಲತೆ ಆಗುತ್ತೆ. ಅದರಿಂದ ಇವತ್ತು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನು ಕೊಡೋದಿಲ್ಲ.